ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಸರಾ ನವರಾತ್ರಿಗಳಲ್ಲಿ 9 ದಿನಗಳ ಕಾಲ ದೇವಿಯನ್ನು ಪೂಜೆ ಮಾಡೋಕೆ ಸಾಧ್ಯ ಆಗಲ್ಲ ಅನ್ನೋರು ಈ ಒಂದು ದಿನ ದೇವಿಯನ್ನು ಪೂಜೆ ಮಾಡಿದ್ರೆ 9 ದಿನಗಳ ಕಾಲ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಅಂತ, ಹಾಗೆ ಇದರಿಂದ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಉಂಟಾಗುತ್ತೆ ಅಂತ ದೇವಿ ಭಾಗವತ ಪುರಾಣ ಹೇಳುತ್ತೆ. ಹಾಗಾದ್ರೆ ಆ ಒಂದು ದಿನ ಯಾವುದು, ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದಸರಾ ನಮ್ಮ ಹಿಂದೂಗಳಿಗೆ ಮುಖ್ಯವಾದ ಹಬ್ಬ. ಆಶ್ವಯುಜ ಶುದ್ಧ ಪಾಡ್ಯಮಿಯಿಂದ ಆಶ್ವಯುಜ ಶುದ್ಧ ನವಮಿಯವರೆಗೂ 9 ದಿನಗಳ ಕಾಲ ದೇವಿ ನವರಾತ್ರಿಗಳು ಆಚರಿಸಲಾಗುತ್ತೆ. 10ನೇ ದಿನ ವಿಜಯದಶಮಿ ಸೇರಿ ದಸರಾ ಎಂದು ಕರೆಯುತ್ತಾರೆ. ನವರಾತ್ರಿಗಳಲ್ಲಿ ಮೊದಲ 3 ದಿನಗಳ ಕಾಲ ಪಾರ್ವತಿ ದೇವಿಯನ್ನು, ಅದರ ನಂತರ 3 ದಿನಗಳ ಕಾಲ ಲಕ್ಷ್ಮೀ ದೇವಿಯನ್ನು, ಕೊನೆಯ 3 ದಿನಗಳು ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ. ನಮ್ಮ ಚರಿತ್ರೆಯ ಪ್ರಕಾರ ವಿಜಯದಶಮಿಯಂದು ಶ್ರೀರಾಮ ರಾವಣಾಸುರನನ್ನು ಸಂಹರಿಸಿದ ದಿನ ಮಾತ್ರವಲ್ಲದೆ ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸಿದ ಬಳಿಕ ಶಮಿ ವೃಕ್ಷದ ಮೇಲೆ ಬಚ್ಚಿಟ್ಟಿದ್ದಂಥ ಅವರ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡಂಥ ದಿನ ಕೂಡ. ಈ ಕಾರಣಗಳಿಂದ ಪ್ರತಿ ವರ್ಷ ಶಮಿ ವೃಕ್ಷವನ್ನು ಪೂಜೆ ಮಾಡಿ ರಾವಣಾಸುರನ ಬೊಂಬೆಯನ್ನು ತಯಾರಿಸಿ ಅದನ್ನು ದಹನ ಮಾಡುತ್ತಾರೆ. ಜಗನ್ಮಾತೆಯಾದ ದುರ್ಗಾದೇವಿ ಮಹೇಶ ಎಂಬ ಅಸುರನೊಂದಿಗೆ 9 ದಿನಗಳ ಕಾಲ ಯುದ್ಧ ಮಾಡಿ ಅವನನ್ನು ಸಂಹರಿಸಿದ ಕಾರಣದಿಂದ 10ನೇ ದಿನದಂದು ದೇವಾನುದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಹಬ್ಬ ಆಚರಿಸಿದರು. ಅದನ್ನೇ ನಾವೀಗ ವಿಜಯದಶಮಿ ಎಂದು ಆಚರಿಸುತ್ತಿದ್ದೀವಿ. ನಮ್ಮ ದೆಸೆಯನ್ನು ಬದಲಾಯಿಸುವುದೇ ದಸರಾ ಎಂದು ತುಂಬಾ ಜನರಿಗೆ ಗೊತ್ತಿಲ್ಲ. ದಸರಾ ಹಬ್ಬದ ಪೂರ್ತಿ ಹೆಸರು ದಶಹರ. ಕ್ರಮೇಣ ಇದು ದಸರಾ ಎಂದು ಕರೆಯಲ್ಪಡುತ್ತಿದೆ. ಈ 10 ದಿನಗಳ ಹಬ್ಬ 10 ರೀತಿಯಾದ ಪಾಪಗಳನ್ನು ನಿವಾರಿಸುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ನಾವು ನಮ್ಮ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳಲು ಪ್ರತಿದಿನ ಸ್ನಾನ ಮಾಡುತ್ತೀವಿ. ಅದೇ ರೀತಿ ನಮ್ಮ ಆತ್ಮವನ್ನು ಶುಚಿಯಾಗಿಟ್ಟುಕೊಳ್ಳಲು ಪ್ರತಿದಿನ ಪೂಜೆ ಮಾಡುತ್ತೀವಿ. ಹಾಗೆ ಪುಣ್ಯ ಗಳಿಸಲು, ಮೋಕ್ಷ ಗಳಿಸಲು ಹಬ್ಬ, ಹರಿದಿನ, ವ್ರತ, ಹೋಮ, ದಾನ, ಧರ್ಮ ಮುಂತಾದವುಗಳನ್ನ ಮಾಡಬೇಕು. ಪ್ರತಿ ಮನುಷ್ಯ ಅವನ ಜೀವನಾವಧಿಯಲ್ಲಿ ಈ 10 ರೀತಿಯಾದ ಪಾಪಗಳಲ್ಲಿ ಕೆಲವನ್ನಾದರೂ ಮಾಡೇ ಮಾಡುತ್ತಾನೆ. ಅದರಲ್ಲಿ ಶಾರೀರಿಕ ಪಾಪಗಳು 3. ಅಂದರೆ ನಾವು ದೈಹಿಕವಾಗಿ ಮಾಡುವಂಥ 3 ತಪ್ಪುಗಳು. 1ನೇದು ಇತರರ ವಸ್ತುಗಳನ್ನ ಕಳ್ಳತನ ಮಾಡೋದು. 2ನೇದು ಬೇರೆಯವರನ್ನ ಹಿಂಸಿಸೋದು. 3ನೇದು ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದು. ಇನ್ನು ಮಾನಸಿಕವಾಗಿ ಮಾಡುವಂತಹ ಪಾಪಗಳು 3. ಅಂದ್ರೆ ನಾವು ಮನಸ್ಸಲ್ಲಿ ಮಾಡುವಂತಹ ತಪ್ಪುಗಳು. 1ನೇದು ಪರರ ಸೊತ್ತಿನ ಮೇಲೆ ಆಸೆ ಪಡೋದು. 2ನೇದು ಬೇರೆಯವರಿಗೆ ಕೀಡು ಬಯಸೋದು. 3ನೇದು ಅಹಂಕಾರ ಪಡೋದು. ಇನ್ನು ವಾಚಿಕ ಪಾಪಗಳು 4. ಅಂದ್ರೆ ನಾವು ಬಾಯನ್ನ ಉಪಯೋಗಿಸಿ ಮಾಡುವಂತಹ ತಪ್ಪುಗಳು. 1ನೇದು ಕೈಲಾಗದವರ ಮೇಲೆ ದುರಹಂಕಾರದ ಮಾತುಗಳು ಅಥವಾ ಪೌರುಷದ ಮಾತುಗಳನ್ನ ಆಡೋದು. 2ನೇದು ಕೆಟ್ಟ ಮಾತುಗಳನ್ನ ಬಳಸೋದು. 3ನೇದು ಬೇರೆಯವರನ್ನ ನಿಂದಿಸೋದು. 4ನೇದು ಕಾರಣವೇ ಇಲ್ಲದೆ ನಿರಂತರವಾಗಿ ಮಾತನಾಡೋದು. ಇವೇ 10 ರೀತಿಯಾದ ಪಾಪಗಳು. ಮನುಷ್ಯ ಅವನ ಜೀವನಾವಧಿಯಲ್ಲಿ ಈ ತಪ್ಪುಗಳಲ್ಲಿ ಕೆಲವನ್ನ ತಪ್ಪದೆ ಮಾಡೇ ಮಾಡ್ತಾನೆ. ಮನುಷ್ಯ ಯಾವಾಗ ಈ 10 ಪಾಪಗಳನ್ನ ತೊಳೆದುಕೊಳ್ತಾನೋ ಆವಾಗಲೇ ಅವನ ಆತ್ಮ ಶುದ್ಧಿಯಾಗುತ್ತೆ. ಒಂದು ವೇಳೆ ನೀವು ಮಾಡಿರೋಂಥ ತಪ್ಪುಗಳು ಅಥವಾ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ತಾ ಇದ್ರೆ, ಆ ಪಾಪಗಳಿಗೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತಿದ್ರೆ ಈ 3 ರೀತಿಯಾದ ವ್ರತಗಳಲ್ಲಿ ಒಂದನ್ನಾದ್ರೂ ತಪ್ಪದೆ ಆಚರಿಸಬೇಕು. ಅದರಲ್ಲಿ ಸದ್ಯಕ್ಕೆ ಮೊದಲನೇದು ನವರಾತ್ರಿ ವ್ರತ. ದಶಹರ ಪಾಪಗಳನ್ನ ನಿವಾರಿಸೋದೇ ದಸರಾ ಎಂದು ಶಾಸ್ತ್ರಗಳು ಹೇಳೋದ್ರಿಂದ ನವರಾತ್ರಿಯಲ್ಲಿ ನೀವು ಮಾಡುವಂತ ವ್ರತ ನಿಮ್ಮ 10 ಪಾಪಗಳನ್ನು ಕೂಡ ನಿವಾರಿಸುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಒಳ್ಳೆ ದೆಸೆ ಹಾಗೂ ಕೆಟ್ಟ ದೆಸೆ ಇರುತ್ತೆ. ಸಕಲ ಗ್ರಹಗಳನ್ನು ತನ್ನ ಕಣ್ ಸನ್ನೆಯಲ್ಲಿ ನಡೆಸುವಂತ ಆ ಶಕ್ತಿಯನ್ನು
ನಾವು ಆರಾಧಿಸುವಂತ ಹಬ್ಬವೇ ದಸರಾ. ಈ ನವರಾತ್ರಿ ಮುಗಿಯೋದ್ರೊಳಗೆ ಈ ಮಂತ್ರವನ್ನು ಒಂದು ಸಾರಿಯಾದ್ರೂ ತಪ್ಪದೇ ಎಲ್ಲರೂ ಕೂಡ ಹೇಳಲೇಬೇಕು. ಈ ಮಂತ್ರ ನಮಗಿರುವಂತ ಎಲ್ಲಾ ರೀತಿಯಾದ ದರಿದ್ರಗಳನ್ನು ಹೋಗಲಾಡಿಸಿ ಅದೃಷ್ಟ ಉಂಟು ಮಾಡುತ್ತೆ. ಆ ದರಿದ್ರ ನಾಶಕ ಮಂತ್ರ ಯಾವುದು ಅಂದ್ರೆ ಓಂ ಹ್ರೀಂ ತ್ರಿಭುವನ ಪಾಲಿನ್ಯೇ ಮಹಾಲಕ್ಷ್ಮಿ ಆಸ್ಮಕಂ ದಾರಿದ್ರಂ ನಾಶಯ ನಾಶಯ ಪ್ರಚುರಂ ಧನಂ ಮೇ ದೇಹಿ ದೇಹಿ ಕ್ಲೀಂ ಹ್ರೀಂ ಶ್ರೀಂ ಓಂ. ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯನಿಗೆ ಉತ್ತಮವಾದ ಸ್ಥಾನವನ್ನು ಕೊಡಲಾಗಿದೆ. ಅವನಿಗಿರುವಂತ ಜ್ಞಾನ, ಬುದ್ಧಿ, ವಿವೇಕ ಇದುವೇ ಅವನಿಗೆ ಉತ್ತಮ ಸ್ಥಾನವನ್ನು ಕೊಡುವಂತೆ ಮಾಡಿದೆ. ವಿವೇಕ ಬುದ್ಧಿಯಿಂದ ಬರುತ್ತೆ, ಬುದ್ಧಿಯಿಂದ ಜ್ಞಾನ ಬರುತ್ತೆ. ಈ ಜ್ಞಾನಕ್ಕೂ ನಮ್ಮ ಮನಸ್ಸಿಗೂ ಹತ್ತಿರ ಸಂಬಂಧ ಇದೆ. ನಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಚಂಚಲ ಸ್ವಭಾವದಿಂದಿರುವ ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಮನುಷ್ಯ ಮಹಾನುಭಾವ ಎಂದು ಕರೆಸಿಕೊಳ್ತಾನೆ. ಆದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಚಂದ್ರದೇವನ ಅನುಗ್ರಹ ಇರಬೇಕು. ಚಂದ್ರ ಅವನ ಕಿರಣಗಳನ್ನು ಪೂರ್ತಿಯಾಗಿ ಹರಡುವಂತಹ ಕಾಲ ಶರದೃತು. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಋಷಿ ಮುನಿಗಳು ನಮಗೆ ಹೇಳಿರುವಂತ ಮತ್ತೊಂದು ಉಪಾಯ ಶಕ್ತಿ ಆರಾಧನೆ, ಅಂದ್ರೆ ದೇವಿಯನ್ನ ಪೂಜೆ ಮಾಡೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಅಂದರೆ ತಾಯಿ, ಅಂದರೆ ಜಗನ್ಮಾತೆ ಸ್ವರೂಪ. ಪೂರ್ಣ ಚೈತನ್ಯ ಸ್ವರೂಪಿಣಿಯಾದ ಆ ಪರಮೇಶ್ವರಿ ಗಾಯತ್ರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಲಲಿತಾ, ದುರ್ಗಾ ಹೀಗೆ ಅನೇಕಾನೇಕ ಹೆಸರುಗಳಿಂದ ಆರಾಧಿಸಲ್ಪಡುತ್ತಾಳೆ. ಹಾಗಾಗಿ ಈ ನವರಾತ್ರಿಗಳಲ್ಲಿ ದೇವಿಯನ್ನು ಆರಾಧಿಸಿದರೆ ಮಾನಸಿಕ ಧೈರ್ಯದ ಜೊತೆ ಯಾವುದನ್ನಾದರೂ ಸಾಧಿಸುವಂತ ಶಕ್ತಿ ಬರುತ್ತೆ. ಈ ನವರಾತ್ರಿಗಳಲ್ಲಿ ಪ್ರತಿದಿನ ಕೂಡ ಒಂದೊಂದು ರೀತಿಯಲ್ಲಿ ನಾವು ದೇವಿಯನ್ನು ಆರಾಧಿಸಬೇಕು. ಆದರೆ ಕೆಲಸಕ್ಕೆ ಹೋಗುವ ಮಹಿಳೆಯರು, ಆರೋಗ್ಯ ಸರಿಯಿಲ್ಲದವರು, ವಯಸ್ಸಾದವರು, ಮಡಿ ಮುಟ್ಟು ಇನ್ನಿತರೆ ಸಮಸ್ಯೆಗಳಿಂದ 9 ದಿನಗಳ ಕಾಲ ವ್ರತ ಮಾಡಲು ಸಾಧ್ಯವಾಗದವರಿಗಾಗಿ ದೇವಿ ಭಾಗವತ ಪುರಾಣದಲ್ಲಿ ಒಂದು ಪ್ರತ್ಯೇಕವಾದ ವಿಧಾನ ಕೊಡಲಾಗಿದೆ. 9 ದಿನಗಳ ಕಾಲ ಪೂಜೆ ಮಾಡಲು ಸಾಧ್ಯವಾಗದವರು 7 ದಿನಗಳ ಕಾಲ ಪೂಜೆ ಮಾಡಬಹುದು. ಅಂದ್ರೆ ಮೊದಲ 2 ದಿನಗಳು ಬಿಟ್ಟು ಕೊನೆ 7 ದಿನಗಳು ಪೂಜೆ ಮಾಡಬೇಕು. ಒಂದು ವೇಳೆ 7 ದಿನಗಳು ಕೂಡ ಪೂಜೆ ಮಾಡೋಕೆ ಸಾಧ್ಯ ಆಗದವರು 5 ದಿನಗಳ ಕಾಲ ಪೂಜೆ ಮಾಡಬಹುದು. ಇದನ್ನ ಪಂಚರಾತ್ರೇಯ ವ್ರತ ಅಂತ ಕರೀತಾರೆ. 5 ದಿನಗಳು ಕೂಡ ಪೂಜೆ ಮಾಡೋಕೆ ಸಾಧ್ಯವಾಗದವರಿಗೆ ತ್ರಿರಾತ್ರ ವ್ರತವನ್ನು ಸೂಚಿಸಿದ್ದಾರೆ. ಅಂದ್ರೆ 3 ದಿನಗಳ ಕಾಲ ವ್ರತ ಮಾಡೋದು. ಆ 3 ದಿನಗಳು ಯಾವುದು ಅಂದ್ರೆ ಸಪ್ತಮಿ, ದುರ್ಗಾಷ್ಟಮಿ ಹಾಗೂ ಮಹರ್ನವಮಿ, ಅಂದ್ರೆ ಕೊನೆ 3 ದಿನಗಳು. ಇನ್ನು ಈ 3 ದಿನಗಳು ಕೂಡ ಸಾಧ್ಯವಾಗಲಿಲ್ಲ ಅಂದ್ರೆ ದೇವಿ ಭಾಗವತ ಪುರಾಣದಲ್ಲಿ ಈ ರೀತಿ ಹೇಳಿದ್ದಾರೆ. ನವಮಿಯ ದಿನ ಪೂಜೆ ಮಾಡಿದ್ರೆ 9 ದಿನಗಳ ಕಾಲ ಪೂಜೆ ಮಾಡಿದಂತ ಫಲ ಸಿಗುತ್ತೆ. ಈ ಸಾರಿ ನವಮಿ 12ನೇ ತಾರೀಕು ಬಂದಿದೆ. ತುಂಬಾ ಜನರು ದಶಮಿಯಂದು ಪೂಜೆ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ ಅಂತ ಭಾವಿಸ್ತಾರೆ. ಆದ್ರೆ ಅದು ತಪ್ಪು. ಈ ವಿಜಯದಶಮಿಯಲ್ಲಿ ದಶಮಿಗಿಂತ ನವಮಿಗೆ ಶಕ್ತಿ ಜಾಸ್ತಿ. ಅಂದ್ರೆ ನಾವು 9 ದಿನಗಳ ಕಾಲ ನವರಾತ್ರಿ ಆಚರಿಸಿ 10ನೇ ದಿನ ವಿಜಯದಶಮಿ ಅಥವಾ ದಸರಾ ಆಚರಿಸುತ್ತೇವೆ. ಪುರಾಣದ ಪ್ರಕಾರ 9ನೇ ದಿನವಾದ ನವಮಿಗೆ ಶಕ್ತಿ ಜಾಸ್ತಿ. ನವಮಿಯ ಒಂದು ದಿನ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವು ನವರಾತ್ರಿಗಳು ಪೂಜೆ ಮಾಡಿದಷ್ಟು ಫಲ ಪಡೆದುಕೊಳ್ತೀರಿ. ದುರ್ಗಾದೇವಿ ಮಹಿಷಾಸುರನೊಂದಿಗೆ 9 ದಿನಗಳ ಕಾಲ ಯುದ್ಧ ಮಾಡಿ ನವಮಿಯಂದು ಅವನನ್ನು ಸಂಹರಿಸಿದ ಕಾರಣ ಪೂರ್ವದಲ್ಲಿ ಮಹಾರಾಜರು ಕೂಡ ನವಮಿಯ ದಿನದಂದೇ ದಂಡಯಾತ್ರೆ ಕೈಗೊಳ್ಳುತ್ತಿದ್ದರು ಎಂದು ಚರಿತ್ರೆ ಹೇಳುತ್ತೆ. ಇದೇ ದಿನದಂದೇ ಅವನ ಪೂರ್ವಿಕರಿಗೆ ಮೋಕ್ಷ ಅನುಗ್ರಹಿಸಲು ಭಗೀರಥ ಗಂಗೆಯನ್ನು ಭೂಮಿಯ ಮೇಲೆ ಕರೆತಂದಿತ್ತು. ಇನ್ನು ನವಮಿಯಂದು ದೇವಿಯನ್ನು ಕೆಂಪು ವಸ್ತ್ರದಲ್ಲಿ ಅಲಂಕರಿಸಬೇಕು. ಕೆಂಪು ಹೂವುಗಳಿಂದ ಪೂಜಿಸಬೇಕು. ನೀವು ತುಂಬಾ ಹೂಗಳು ತರಬೇಕಿಲ್ಲ. ಕೇವಲ ಒಂದೇ ಒಂದು ಕೆಂಪು ದಾಸವಾಳ ದೇವಿ ಫೋಟೋಗೆ ಇಟ್ಟರೂ ಕೂಡ ಸಾಕು. ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದಂತೆ ದೇವಿ ನಿಮ್ಮನ್ನ ಆಶೀರ್ವದಿಸುತ್ತಾಳೆ. ನೀವು ಕೂಡ ಕೆಂಪು ಬಣ್ಣದ ಬಟ್ಟೆ ಧರಿಸಿ, ತಲೆಯಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಮುಡಿದುಕೊಂಡು, ನೆತ್ತಿಯಲ್ಲಿ ಕೆಂಪು ಬಣ್ಣದ ಸಿಂಧೂರ ಇಟ್ಟುಕೊಂಡು, ಕೈ ತುಂಬ ಕೆಂಪು ಬಣ್ಣದ ಬಳೆಗಳನ್ನು ಹಾಕಿಕೊಂಡು,
ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ನವರಾತ್ರಿಗಳು ಪೂಜೆ ಮಾಡಿದಷ್ಟು ಫಲ ನೀವು ಪಡ್ಕೋತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.